ಅಮ್ಮ ಇಲ್ಲಿ ಖುಷಿಯಿಂದ ರೆಡಿ ಆಗ್ತಾ ಇದ್ದಾರೆ ಕಾಸರಗೋಡಿಗೆ ಹೋಗ್ಲಿಕ್ಕೆ. ಅಜ್ಜ ಮತ್ತು ಅಜ್ಜಿಯನ್ನು ಕರ್ಕೊಂಡು ಬರ್ಲಿಕ್ಕೆ. ನಾನು ಕಾಸರಗೋಡಿಗೆ ಹೋಗ್ತಾ ಇದ್ದೇನೆ ಇವತ್ತು. ನನ್ನ ಅಪ್ಪ ಅಮ್ಮನನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗುದು. ತುಂಬಾ ಸಲ ಆಯ್ತು ನಾನು ನನ್ನ ಅಪ್ಪ ಅಮ್ಮನನ್ನು ಕರೆಯೋದು. ಎಷ್ಟು ಕರೆದ್ರೆ ಸಹ ಅವ್ರು ಬರ್ತಾ ಇಲ್ಲ. ಹಾಗೆ ಇವಾಗ ಹೇಗೂ ಕಾರ್ ಉಂಟಲ್ಲ, ಹಾಗೆ ನನಗೆ ಆಯ್ತು ಒಮ್ಮೆ ಹೋಗಿ ಕರ್ಕೊಂಡು ಬರುವ ಅಂತ. ಮತ್ತೆ ಮಕ್ಕಳ ಎಕ್ಸಾಮ್ ಕೂಡ ಮುಗೀತು, ಹಾಗೆ ಹೊರಟಿದ್ದೇನೆ ಇವಾಗ. ನಾನು, ನನ್ನ ಗಂಡ, ನನ್ನ ಮಕ್ಕಳು ಹೋಗಿ ಮಾತ್ರ ಬರಬೇಕು. ಅದೊಂದು ಸ್ವಲ್ಪ ಬೇಸರ ನನಗೆ. ನಿಲ್ಲುವುದಿಲ್ಲ, ಅವರಿಗೆ ನಾಳೆ ಡ್ಯೂಟಿ ಉಂಟಂತೆ, ನಿಲ್ಲಕ್ಕಾಗೋದಿಲ್ಲ. ಹಾಗೆ ನಾನು ಕಾಸರಗೋಡಿಗೆ ಹೋಗಲಿಕ್ಕೆ ರೆಡಿಯಾಗಿದ್ದೇನೆ. ನನ್ನ ಅಪ್ಪ ಅಮ್ಮನನ್ನು ಕರ್ಕೊಂಡು ಬರಲಿಕ್ಕೆ 1 ವರ್ಷ ಆಯ್ತು ಅವರು ಬರೋದೆ. ಹಾಗೆ ನಾನೇ ಹೋಗ್ತಾ ಇದ್ದೇನೆ ಕಾಸರಗೋಡಿಗೆ ಅವರನ್ನು ಕರ್ಕೊಂಡು ಬರಲಿಕ್ಕೆ. ಹೋಗಿ ರಿಟರ್ನ್ ಬರ್ತಾ ಇದ್ದೇವೆ. ತುಂಬ ದಿವಸದಿಂದ ನಾನು ಕರಿತಾ ಇದ್ದೇನೆ ಅಪ್ಪ ನನ್ನೊಮ್ಮೆ ಬನ್ನಿ ಬನ್ನಿ ಅಂತ. ಎಷ್ಟು ಹೇಳಿದರೆ ಸಹ ಕೇಳೋದಿಲ್ಲ. ಲಾಸ್ಟ್ ತುಂಬ ರಿಕ್ವೆಸ್ಟ್ ಮಾಡಿದ ನಂತರ ಹೊರಟರು. ಬರಲಿಕ್ಕೆ ಇರೋದಕ್ಕೆ ರೀಸನ್ ಒಂದೇ, ಅವರಿಗೆ ಹೆಲ್ತ್ ಇಶ್ಯೂಸ್ ಇದೆ ಅಲ್ಲ, ಹಾಗಾಗಿ ಇಲ್ಲಿ ಬಂದು ಏನಾದರೂ ಪ್ರಾಬ್ಲಮ್ ಆದರೆ ನಮಗೆ ಕೂಡ ತೊಂದರೆ ಅಲ್ವಾ ಅಂತ ಹೆದರಿ ಬರೋದಿಲ್ಲ ಅಷ್ಟೇ. ನಾನು ಹೇಳಿದೆ ತೊಂದರೆ ಇಲ್ಲ, ನಾವೆಲ್ಲ ಇದ್ದೇವೆ ಅಲ್ವಾ ಅಂತ. ಹಾಗೆ ಹೊರಟಿದ್ದಾರೆ. ಹಾಗೆ ಖುಷಿ ಆಗ್ತಾ ಉಂಟು. ಇವತ್ತು ಹೋಗಿ ನಾವು ರಿಟರ್ನ್ ಬರ್ತೇವೆ. ಇನ್ನೊಂದು ಸಲ ನನಗೆ ಹೋಗ್ಲಿಕ್ಕೆ ಉಂಟು ಸ್ಟೇ ಮಾಡಲಿಕ್ಕೆ ಅಂತ. ಮಕ್ಕಳಿಗೆ ಇನ್ನೂ ರಜೆ ಸಿಗ್ತದಲ್ವಾ. ಮಕ್ಕಳಿಗೆ ಎಕ್ಸಾಮ್ ಇದ್ದರೂ ಕೂಡ ಇವಾಗ ಸ್ವಲ್ಪ ದಿವಸ ಸ್ಕೂಲ್ ಉಂಟು. ಮಾರ್ಚ್ 30ರವರೆಗೆ ಸ್ಕೂಲ್ ಇದೆ ಅವರಿಗೆ, ಮಧ್ಯಾಹ್ನದವರೆಗೆ. ಸ್ಕೂಲ್ ಇರುವಾಗ ಕಳಿಸೋದಿರೋದು ಯಾಕಲ್ವ, ಅಷ್ಟೊತ್ತು ಸ್ಕೂಲಲ್ಲಿ ಇರಲಿ ಅವರು. ಹಾಗೆ ನೋಡುವ, ಮತ್ತೆ ಹೋಗಬೇಕು ಅಂತಿದ್ದೇನೆ, ಮತ್ತೆ ಗೊತ್ತಿಲ್ಲ. ಹಾಗೆ ನಾವು ಹೊರಟಿದ್ದೇವೆ ಕಾಸರಗೋಡಿಗೆ ಅಂತ. ಮತ್ತು ಅಪ್ಪನಿಗೆ ಇವಾಗ ಬಸ್ಸಲ್ಲೆಲ್ಲ ಸ್ವಲ್ಪ ತುಂಬಾ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾನು ಬರ್ತೇನೆ ಅಂತ ಹೇಳಿದ್ದೆ. ನಮಗೆ ಕೂಡ ಸ್ವಲ್ಪ ದೂರ ಆಗ್ತದೆ ಇಲ್ಲಿಂದ ಕಾಸರಗೋಡಿಗೆ ಹೋಗಿ ಪುನಃ ಬರಬೇಕು. ಇವತ್ತು ಸ್ಟೇ ಕೂಡ ನಾವು ಮಾಡೋದಿಲ್ಲ. ತಲಪಾಡಿ ಮುಟ್ಟಿದ್ದೇವೆ. ತಲಪಾಡಿ ಇನ್ನೂ ರೋಡ್ ಒಳ್ಳೇದಿರ್ತದೆ, ಹಾಗಾಗಿ ಹೋಗ್ಲಿಕ್ಕೆ ಒಳ್ಳೇದಾಗ್ತದೆ. ಹಾಗೆ ಇನ್ನು ಸ್ವಲ್ಪ ದೂರದಲ್ಲಿ ಮನೆಗೆ ರೀಚ್ ಆಗ್ತದೆ. ನಾವು ಮೇನ್ ಪ್ಲೇಸಿಗೆ ಬಂದಿದ್ದೇವೆ. ಇನ್ನು ಸ್ವಲ್ಪವೇ ಇರೋದು ಮನೆಗೆ ಹೋಗಲಿಕ್ಕೆ. ಎರಡು ಬುಜ್ಜಿ ತೆಗಿಯ ಸುನೆ ಅಂತ ಎಳತ್ತು ಗುಜ್ಜು ಒಳ್ಳೇದಾಗ್ತದೆ. ಇದೊಂದು ಮಾಮಿಲ್ಲು, ಇದೊಂದು ಮಾಮಿಲ್ಲು, ಮಾಮಿನಿಲ್ಲು ಒಂಜರ ಗಂಟೆ ಇರ್ತೀಯ ಈಗಲೇ ಇತ್ತೆ. ಟ್ರಾಫಿಕ್ ಇವಾಗ ಹೋಗುವಾಗ ಟ್ರಾಫಿಕ್ ಸಿಗ್ಬೋದು, ಬರುವಾಗ ಬೇಗ ಬಂದು ಇನ್ನು ಹೋಗುವಾಗ ಸ್ವಲ್ಪ ಲೇಟ್ ಆಗ್ಬೋದು. ಇನ್ನು ಟ್ರಾಫಿಕ್ ಸಿಗ್ತದೆ. ಇನ್ನು ಕೆಲಸ ಎಲ್ಲ ಬಿಡುವ ಟೈಮ್ ಅಲ್ಲ, ಸಂಜೆ ಆಯಿತು. 4 ಗಂಟೆ ದಾಂಡಿಯಾ, ಗಂಟೆ ದಾಂಡ. ಖುಷಿ ಮನೆ ಅಡ್ರೆಸ್ ಹಾಕಿ ಬಂದದ್ದು. ಇವತ್ತು ನಿಲ್ಲಿಕ್ಕಿರಲ್ಲ, ಹೋಗೋದಲ್ಲ, ಹಾಗಾಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಪುನಃ ಹೋಗುದು. ಹೇಗೆ ಹೋಗಬೇಕು, ಹಾಗಾಗಿ ಬೇಗ ಹೋಗುವ ಅಂತ. ಹಾಯ್ ಜ ಪಾಪ, ಹಾಯ್ ಜ ಮಮ್ಮಿ. ಅವರು ಆಚೆ ಈಚೆ ಹೋಗೋದ್ರಲ್ಲೇ ಇದ್ದಾರೆ. ಕಾರಲ್ಲಿ ಕೂತ್ಕೊಳ್ಳೋದು ಕಾಣುದಿಲ್ಲ. ಓಡಿ ಹೋಗ್ನರು ಮಿತ್ತು ಮುಟ್ಲ ಪೋಡೆ ಇಂಚಿನ ಇತ್ತೆ ತೀರನ ಮಿತ್ತು ಮುಟ್ಟದ ಆಯ್ ಹೋಗು. ಕಟ್ಟೆ ಬೂಜಿರಾಜ ಹಾಯ್ ಹಾಯ್ ದೊಡ್ಡ ಅಮ್ಮ ಮತ್ತೆ ಅಪ್ಪ ನನ್ನ ಕರ್ಕೊಂಡು ಬಂದದ್ದು. ಮುಟ್ಲಿಕ್ಕಾಯ್ತು. ಹಾ ಇಜ್ಜ ಬಾ ಮೇನ್ ಮೇಲೆ ಬರೋಣೇನೆ.
ಹಾಂ ಇರ್ಬೋದಾ? ಇರ್ಬೋದಾ? 120 ಅಂತ ಅಪ್ಪ 120 ಅಂತ ಅಲ್ಲ ಅಮ್ಮ ಏನ ಸರಿ ಎಂತರ 120 ಇಂಚ ಉಂಟೇಂಜೆ ಏನು ಇಂದೆ ಇರುವ ಉಪ್ಪ ಇರುವುದು ಮುಪ್ಪನಾ ಇರುವ ಮುಪ್ಪನಾ ಇರುವ ಇವಾಗ 30 ಮೊಕನಲ್ಪ ಆಗ ಲೆಕ್ಕ ಸರಿ ನಿಗ್ಲೆಕ್ಕ ಸರಿ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಿನ್ನೆ ವ್ಲಾಗ್ ಅರ್ಧಕ್ಕೆ ನಿಲ್ಲಿಸಿದೆ ನಾನು. ಹಾಗೆ ಯೂಟ್ಯೂಬಿನ ಕೆಲವೊಂದು ಪ್ರಾಬ್ಲಮ್ ಉಂಟು, ಹಾಗಾಗಿ ಅದು ಸರಿಯಾಗದೆ ವ್ಲಾಗ್ ಕೂಡ ಸರಿಯಾಗಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ನಿಮ್ಮದು ಚಹಾ ಎಲ್ಲ ಕುಡ್ದಾಯ್ತು, ನನ್ನದಾಗಲಿಲ್ಲ, ಅಮ್ಮಂದಾಯಿತು. ಇದು ಸೇಮಿಗೆ ಮತ್ತು ಸೇಮಿಗೆ ಚಟ್ನಿ ಮತ್ತು ಇದು ಎಂತ ಬೇರೆ ಹಾಲು ತೆಂಗಿನಕಾಯಿ ಕಾಯಿ ಹಾಲು. ಜಂಬರ ಹೇಳಕ್ಕೆ ಹೂವು ಒಂದುಂಡು ಅಮ್ಮ 1 ವರ್ಷ ಆಯಿತು ಬರೋದೆ. ಕರ್ನಾಟಕದಲ್ಲಿ ಯುಗಾದಿ ಇರ್ತಾರಾ ಇಜ್ಜಪ್ಪ ಫೆಬ್ರವರಿ ಹೋಗ್ತೇನೆ ಕಾವೇರಿ ಮದ್ಮೇಲೆ ಫೆಬ್ರವರಿ ಅಲ್ಲ ಮದ್ಮೇಲೆ ಯುಗಾದಿ ಇಜ್ಜ ಫೆಬ್ರವರಿ ಅಲ್ಲ ಮದ್ಮೇಲೆ ಗೊತ್ತೀನಿ ಸುಪ್ರೀಲಕ್ಕೆಲ್ಲ ಫೆಬ್ರವರಿ ಇದಾಯ್ತದೆ. ಕಾಂಟೆ ಸಾಯನ ಇದು ಕಾಂಟೆ ಸಾಯನ ಕೆಲಸ ಮಗಳವರೇ ಮಗಳ ಮನೆಗೆ ಬಂದು ನೋಡಿ, ಆರಾಮದಲ್ಲಿ ಮಲ್ಕೋದು ನೋಡಿ, ಇಲ್ಲಿ ನೋಡಿ ಕೆಲಸ ಮಾಡದೆ ಮಲಗುವ ಕಳ್ಳತ್ತಿ. ಇವತ್ತು ಫಸ್ಟ್ ಡೇ ಅಲ್ಲ ಹಾಗೆ ಕೆಲಸ ಫಸ್ಟ್ ಡೇ ಅಲ್ಲ, ಅಮ್ಮ ರೆಸ್ಟ್ ಮಾಡಲಿ ಪಾಪ, ಮನೆಯಲ್ಲಿ ಮಾಡಬೇಕಲ್ವ. ಯಾರನ್ನ ನಿಮ್ಮ ಅಪ್ಪನಿಗೆ ಮಾಡಿ ಬಿಡ್ಬೇಕಲ್ಲ ಅಡಿಗೆ. ನಾನು ಅಮ್ಮನ ಹತ್ರ ಸುಮ್ಮನೆ ತಮಾಷೆಗೆ ಮಾತಾಡಿದೆ. ಕೆಲವರು ವಿಡಿಯೋದಲ್ಲಿ ಏನಾದರೂ ತಮಾಷೆ ಮಾತಾಡಿದ್ರು ಕೂಡ ಅದನ್ನು ಸೀರಿಯಸ್ ಆಗಿ ತೆಗೆಯೋರಿದ್ದಾರೆ. ಹಾಗಾಗಿ ಹೇಳಿದೆ ನಾನು, ಅಮ್ಮ ಕೂಡ ನಮ್ಮ ಹತ್ರ ತಮಾಷೆಯಾಗಿ ಎಷ್ಟೋ ಹಾಗೆ ಮಾತಾಡ್ತಾರೆ. ಮತ್ತು ಅಪ್ಪನ ಹತ್ರ ನಾವು ತಮಾಷೆಯಲ್ಲಿ ಆ ರೀತಿ ಮಾತಾಡೋದಿಲ್ಲ, ಎಷ್ಟು ಸಹ ಮಾತಾಡ್ತಾರೆ ಅಪ್ಪನ ಹತ್ರ, ಆದರೆ ತಮಾಷೆ ಹೀಗೆಲ್ಲ ಮಾಡೋದಿಲ್ಲ. ಅವರಿಗೆ ಸಿಟ್ಟು ಬಂದರೆ ಅಂತ ಆಗ್ತದೆ ಒಮ್ಮೊಮ್ಮೆ ನಮಗೆ. ಅಮ್ಮ ಮಾತ್ರ ಕೂಲಾಗಿ ತೆಗಿತಾರೆ ಅದನ್ನೆಲ್ಲ. ಅಮ್ಮನಿಗೆ ಗೊತ್ತಿರ್ತಾರಲ್ಲ ತಮಾಷೆಗೆ ಮಾತಾಡೋದು ಅವರು ಅಂತ. ಹಾಗೆ ಈ ಸಲ ಕೂಡ ಅವರು ಬರೋದ್ರಲ್ಲಿಲ್ಲ, ಇದು ನನ್ನ ಒತ್ತಾಯಕ್ಕೆ ಅವರು ಬಂದದ್ದು ಈ ಸಲ. ತುಂಬ ಒತ್ತಾಯ ಮಾಡಿದ್ದಕ್ಕೆ ಅಪ್ಪನಿಗೆ ಕೂಡ ಏನು ಇವಾಗ ಬರಲಿಕ್ಕೆ ಕೇಳೋದಿಲ್ಲ ಅವರು. ಹಾಗಾಗಿ ನಾನು ಹೋದ ಕಾರಣ ಅವರು ಬಂದರು, ಇಲ್ಲದಿದ್ದರೆ ಅದು ಕೂಡ ಬರಲಿಕ್ಕಿಲ್ಲ ಆಯ್ತಾ ಏನೋ. ಆಮೇಲೇನು ನನ್ನ ಯೂಟ್ಯೂಬಿನ ಪ್ರಾಬ್ಲಮ್ ಇನ್ನೂ ಕೂಡ ಸಾಲ್ವ್ ಆಗಲಿಲ್ಲ. ಆದರೂ ಕೂಡ ನಾನು ಎಡೆಡೆಗೆ ವೀಡಿಯೋ ಹಾಕ್ತೇನೆ. ವೀಡಿಯೋ ಹಾಕದಿದ್ದರೆ ಕೂಡ ಚಾನಲ್ ಹೋಗ್ತದೆ, ಅದು ಕೂಡ ಒಂದು ದೊಡ್ಡ ಪ್ರಾಬ್ಲಮ್. ಹಾಗಾಗಿ ಎಡೆಡೆಗೆ ವೀಡಿಯೋ ಹಾಕೋದು ನಾನು. ನೋಡುವ, ಇನ್ನು ಕೂಡ ಸ್ವಲ್ಪ ಟೈಮ್ ಉಂಟು ಸರಿಯಾಗಲಿಕ್ಕೆ. ಹಾಗಾಗಿ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಹಾಗೆ ಎಲ್ಲರಿಗೂ ಕೂಡ ಹ್ಯಾಪಿ ಯುಗಾದಿ. ನೆಕ್ಸ್ಟ್ ಯುಗಾದಿ ಬರ್ತದಲ್ಲ, ಹಾಗಾಗಿ ಎಲ್ಲರಿಗೂ ಕೂಡ ಹ್ಯಾಪಿ ಯುಗಾದಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.